ನೀವು 1000 ಒಳ್ಳೆ ಕೆಲಸ ಮಾಡಿ ಜನ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಲ್ಲ ಸ್ವಾಮಿ. ನಿಮ್ಮ ಒಂದು ತಪ್ಪನ್ನು ಎತ್ತಿ ಇಟ್ಕೊಂಡು ನೀನು ಕೆಟ್ಟವನು ಅಂತ ಕೈ ಬೆರಳು ಮಾಡಿ ತೋರಿಸ್ತಾರೆ. ಅದಕ್ಕೂ ಒಂದು ಮಾತಿದೆ, ತೋರದಿರು ಪರರ ಕಡೆ ಬೆರಳು ಮಾಡಿ 4 ಬೆರಳು ನಗುತ್ತಿವೆ ನಿನ್ನ ನೋಡಿ ಅಂತ. ಇಲ್ಲಿ ಈ ಪ್ರಪಂಚದಲ್ಲಿ ಯಾರನ್ನು ಕೂಡ ನಾವು ಕೆಟ್ಟವರು ಅಂತ ಹೇಳೋಕೆ ಅಥವಾ ಕೆಟ್ಟವರು ಅಂತ ಜಡ್ಜ್ ಮಾಡುವಂಥ ಅಧಿಕಾರ ನಮಗಿಲ್ಲ. 4 ಜನರಿಗೆ ಒಳ್ಳೆಯ ಮಾತುಗಳನ್ನಾಡಲಿಕ್ಕೆ ನಮಗೆ ಯೋಗ್ಯತೆ ಇಲ್ಲ ಅಂದಮೇಲೆ, ಆತ ಕಷ್ಟದಲ್ಲಿದ್ದಾಗ ಆತನಿಗೆ ಸಾಂತ್ವನದ ಮಾತುಗಳನ್ನಾಡಲಿಕ್ಕೆ ನಮಗೆ ಶಕ್ತಿ ಇಲ್ಲ ಅಂದಮೇಲೆ, ಆತ ಕೆಟ್ಟವನು ಅಂತ ನಾವು ಹೇಗೆ ಜಡ್ಜ್ ಆಗಿಬಿಡ್ತೀವಿ? ಆ ಅಧಿಕಾರ ಕೊಟ್ಟವ್ರು ಯಾರು ನಮಗೆ? ನಾನು ಹೇಳೋದಿಷ್ಟೆ, ಇಲ್ಲಿ ನಮ್ಮವ್ರು ಯಾರು, ನನ್ನವ್ರು ಯಾರು, ಇದನ್ನೆಲ್ಲ ಯೋಚನೆ ಮಾಡ್ತೇ ಕೂತಾಗ ನಮಗನ್ಸೋದು ನಮಗೆ ನಾವೇ ಎಲ್ಲ ಅಂತ, ಮತ್ತಾರೂ ಇಲ್ಲ. ನಮಗೆ ನಾವೇ ಕೊನೆಯಲ್ಲಿ ಉಳಿಯೋದು ನಾವೊಬ್ಬರೇ. ನಾವು ಅಂದ್ಕೋತೀವಿ ನಾ ಕಷ್ಟದಲ್ಲಿದ್ದಾಗ ಅಥವಾ ನನಗೆ ಬೇಸರ ಆದಾಗ ಈ ವ್ಯಕ್ತಿ ನನ್ನ ಜೊತೆಗೆ ಇರ್ತಾನೆ ಅಂತ. ಆದರೆ ಅದು ಅಕ್ಷರಶಃ ಸುಳ್ಳಾಗಿ ಬಿಡುತ್ತೆ.